ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಉದಯ್ ಕುಮಾರ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/8/1958, ಸಮಯ 6:20 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉದಯ್ ಕುಮಾರ್ ಅವರ ಪ್ರಶ್ನೆ ಆರೋಗ್ಯದ ಕುರಿತಾಗಿ ಕೇಳಿದ್ದಾರೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮಕರ ಲಗ್ನ ತಮ್ಮದು. ಲಗ್ನಾಧಿಪತಿ ಶತ್ರುಕ್ಷೇತ್ರದಲ್ಲಿದ್ದಾನೆ. ಲಾಭಸ್ಥಾನ ಆದರೆ ಶತ್ರುಕ್ಷೇತ್ರ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಗುರು ರಾಹುಯುಕ್ತನಾಗಿದ್ದಾನೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಹೀಗಾಗಿ ದುಸ್ಥಾನದ ಅಧಿಪತಿಗಳ ಕಾಲದಲ್ಲಿ ನಮಗೆ ತೊಡಕು ಉಂಟಾಗುತ್ತೆ, ದೇಹದಲ್ಲಿ ತೊಂದರೆ ಉಂಟಾಗುತ್ತೆ. ಈಗ ಆತನು ನಿಮ್ಮ ಜಾತಕದಲ್ಲಿ ಅಂದರೆ ಈಗ ಗೋಚಾರದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಈಗ ಶತ್ರುಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ನೋಡಿ, ಗುರುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಗುರು ರಾಹು ಎರಡು ಒಟ್ಟಾಗಿರೋದ್ರಿಂದ ಆ ಗ್ರಹಗಳ ಶಾಂತಿ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಕಾರ್ತಿಕ್ ಕುಮಾರ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/11/1999, ಸಮಯ 3:30 ಮಧ್ಯಾಹ್ನ. ಅವರ ಸಂದೇಶ ಹೀಗಿದೆ: ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಅವರ ಪ್ರಶ್ನೆ, MCOM ಮಾಡ್ತಾ ಇದ್ದೀನಿ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಸ್ವಂತ ಉದ್ಯೋಗದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕಾರ್ತಿಕ್ ಅವರ ಪ್ರಶ್ನೆ, MCOM ಆಗಿದೆ, ಮುಂದೇನು ಅಂತ ಕೇಳಿದ್ದಾರೆ. ವ್ಯವಹಾರ ಮಾಡ್ಬೋದಾ ಅಲ್ವಾ, ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಬಹಳ ಸಂತೋಷ. ನಿಮಗೆ ಇದರಿಂದ ಏನಾದರೂ ಉಪಯೋಗ ಆಗಿದ್ರೆ ಅದು ಕಾರ್ಯಕ್ರಮದ ಒಂದು ಉದ್ದೇಶ ಈಡೇರಿದ ಹಾಗಾಗುತ್ತೆ. ಬಹಳ ಸಂತೋಷ. ನೋಡೋಣ, ಜಾತಕವನ್ನು ನೋಡೋಣ. ನಿಮ್ಮ ಜಾತಕದಲ್ಲಿ ವೃತ್ತಿಯ ಅಧಿಪತಿ ಹೇಗಿದ್ದಾನೆ, ಹಣಕಾಸು ತಂದು ಕೊಡ್ತಾನೆ, ಅದು ಬಹಳ ಮುಖ್ಯ ಅಲ್ವಾ ಜೀವನಕ್ಕೆ. ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದ ಅಧಿಪತಿ ಗುರು ದ್ವಿತೀಯದಲ್ಲಿದ್ದಾನೆ. ಚಂದ್ರ ಗುರು ಒಟ್ಟಾಗಿದ್ದಾರೆ, ಶನಿ ಮಾಂದಿಯರು ಒಟ್ಟಾಗಿದ್ದಾರೆ. ಇದು ಒಂದು ರೀತಿ ವಿಚಿತ್ರವ. ಆದರೆ ಧನಾಧಿಪತಿ ಲಾಭದಲ್ಲಿರೋದು ತುಂಬ ಒಳ್ಳೆಯದು. ಕುಜ ತುಂಬ ಚೆನ್ನಾಗಿದ್ದಾನೆ. ನಿಮಗೆ ಕುಜನ ಬಲ ಚೆನ್ನಾಗಿರೋದ್ರಿಂದ ನೋಡಿ, ನೀವು ಎಲೆಕ್ಟ್ರಾನಿಕ್ಸು, ಆಟೋಮೊಬೈಲ್ಸ್ ಅಥವಾ ಪೆಟ್ರೋಲಿಯಮು ಮತ್ತು ಬಹಳ ಮುಖ್ಯವಾಗಿ ಈ ಕುಜ ಸಾಹಸ, ಈ ಜಿಮ್ನಾಸ್ಟಿಕ್ ಅಂತೀವಲ್ಲ, ಆ ರೀತಿಯ ಸಂಬಂಧಿ ಕೆಲಸಗಳು ಇವೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು, ಮಾಡಲಿಕ್ಕೆ ಅವಕಾಶ ತುಂಬ ಚೆನ್ನಾಗಿದೆ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅವಕಾಶ ಇದ್ದರೆ ನೀವು ಪ್ರಯತ್ನ ಮಾಡಿ. ಅಂತೂ ಈ ಕ್ಷೇತ್ರಗಳು ನಿಮಗೆ ಹೆಚ್ಚು ಸುಲಭ ಆಗುತ್ತೆ. ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಇಂಥ ಕ್ಷೇತ್ರಗಳನ್ನು ತೊಡಗಿಸ್ಕೊಳ್ಬೇಕು. ಅಲ್ಲಿ ಧಾತ್ವಗ್ನಿ ಪ್ರಹರಣ ಸಾಹಸ ಹಿ ಕುಜಾಂಶ ಅಂತ ಧಾತು ಸಂಬಂಧಿ, ಲೋಹ ಸಂಬಂಧಿ ವ್ಯವಹಾರಗಳು ತುಂಬ ಚೆನ್ನಾಗಾಗುತ್ತೆ ಅಂತ. ವಸ್ತುತಃ ಶನಿ ಅಂಶ ತೊಗೊಂಡಿದ್ದಾನೆ. ಅಲ್ಲಿ ಶನಿ ಅಂಶ ತೊಗೊಂಡಿರೋದ್ರಿಂದ ಶನಿಗೆ ಸಂಬಂಧಿಸಿದ್ದು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಅದು ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕುಜನ ಬಲ ಇಟ್ಟುಕೊಂಡಾಗ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಈ ಕ್ಷೇತ್ರಗಳು ತುಂಬ ಚೆನ್ನಾಗಾಗುತ್ತೆ. ಅವನು ಧನಾಧಿಪತಿ, ಲಾಭ ನಿಸ್ಸಂಶಯವಾಗಿ ತಂದು ಕೊಡ್ತಾನೆ. ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಕೂಡ, ಯೋಚನೆ ಮಾಡೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.